ಅಪ್ಪಾಜಿ ಕ್ಯಾಂಟೀನ್ ಇವತ್ತು ರೀಓಪನ್ ಮಾಡ್ತಾ ಇದ್ದೀರಿ, ದೇವೇಗೌಡರ ಹುಟ್ಟುಹಬ್ಬದ ದಿನ, ಏನು ಹೇಳ್ತಾರೆ? ನಮ್ಮ ದೇಶ ಕಂಡಂಥ ಮುತ್ಸದಿ ರಾಜಕಾರಣಿ, ಬಡವರ ಬಂಧು, ರೈತರ ಮಗ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಇವತ್ತು ಅವರ ಹೆಸರಲ್ಲೇ ಇಟ್ಟಿರತಕ್ಕಂಥ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಸರಳವಾಗಿ ಬಡವರಿಗೆ ₹1 ಊಟ ಕೊಡೋ ಮೂಲಕ ಇವತ್ತು ನಾವೆಲ್ಲ ಕೂಡ ನಮ್ಮ ಭಾಗ್ಯಗೌಡರು, ನಮ್ಮ ಹಿರಿಯರು ಇಲ್ಲಿ ಬಂದಿದ್ದಾರೆ. ಅವರ ನೇತೃತ್ವ ನಮ್ಮ ತಿಮ್ಮೇಗೌಡರು ಬಂದಿದ್ದಾರೆ, ನಮ್ಮ ಹನುಮಂತೇಗೌಡರು, ಪ್ರಸಾದ್ ಅವರು, ರಾಜು ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ನಮ್ಮ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಇವತ್ತು ಸರಳವಾಗಿ ₹1 ಊಟ ಕೊಡೋದು, ಎರಡನೇದು ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡೋದು, ನಮ್ಮ ರಸ್ತೆಗಳನ್ನು ಶುದ್ಧೀಕರಣ ಮಾಡುವಂಥ ಮಹಾಲಕ್ಷ್ಮಿ ಪೌರ ಕಾರ್ಮಿಕರು ಅಂಥ ಮಹಾಲಕ್ಷ್ಮಿಯರಿಗೂ ಕೂಡ ಇವತ್ತು ಆ ಒಂದು ಡ್ರೆಸ್ಸನ್ನು, ಸೀರೆಗಳನ್ನು ಕೊಟ್ಟು ಇವತ್ತು ಗಿಲ್ಲಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿಗ್ ಬಾಸ್ ಖ್ಯಾತೆ ವಿನ್ನರ್ ಇದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಕೇಕ್ ಕಟ್ ಮಾಡಿ ನಮ್ಮ ದೇವೇಗೌಡರು ಸಾಹೇಬರಿಗೆ ಆ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬ ಸಲುವಾಗಿ ನಾವು ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಬಹುಶಃ ನಮ್ಮ ದೇವೇಗೌಡರು ಸಾಹೇಬರು ಇನ್ನಷ್ಟು ವರ್ಷಗಳ ಕಾಲ ಆಯುಷ್ ಆರೋಗ್ಯದಿಂದ ಈ ದೇಶದ ಸೇವೆ ಮಾಡಬೇಕು, ಈ ರಾಜ್ಯದ ಕನ್ನಡಿಗರ 7 ಕೋಟಿ ಕನ್ನಡಿಗರ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಶಿರಡಿ ಸಾಯಿಬಾಬಾ ಮತ್ತು ನಮ್ಮ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಇಲ್ಲಿಗೆ ಬಂದಿದ್ದೀವಿ. ಅವ್ರಿಗೆ ಎಲ್ಲ ರೀತಿಯಲ್ಲಿ ಆ ಶಕ್ತಿಯನ್ನು ಸಿಗಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಈ ರಾಜ್ಯವನ್ನು ಆಳುವಂಥ ಶಕ್ತಿ, ಮುಖ್ಯಮಂತ್ರಿಯಾಗಿ ಅವರು ರಾಜ್ಯದ ಜನರ ಒಂದು ಕಷ್ಟವನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಮಿತವ್ಯಯದ ಬಗ್ಗೆ ಮೋದಿಯವರು ಸಲಹೆ ಕೊಟ್ಟ ಹಂತದಲ್ಲಿ 2 ಬೆಳವಣಿಗೆ ಆಗಿದೆ. ಒಂದು, ಚಿನ್ನ ಖರೀದಿಸುವವರ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ, ಚಿನ್ನದ ದರವೂ ಕೂಡ ಏರಿಕೆ ಆಗಿದೆ. ತಾವು ಜ್ಯುವೆಲರಿ ಶಾಪ್ನ ಮಾಲೀಕರಾಗಿ ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ತಾವೆಲ್ಲ ಭಾಳ ಜನ ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿರತಕ್ಕಂಥದ್ದನ್ನು ಭಾಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಈ ರಾಷ್ಟ್ರದ ಜನರ ಮುಂದೆ ಮನವಿ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಏನು ಅಂತ, 1 ವರ್ಷಗಳ ಕಾಲ ವಿದೇಶ ಪ್ರವಾಸವನ್ನು ಮುಂದೂಡಿ, ನೀವು ಪೆಟ್ರೋಲ್ ಡೀಸೆಲ್ ಬಳಕೆ ಆಗುವಂಥ ಟ್ರಾನ್ಸ್ಪೋರ್ಟ್ಗಳನ್ನು ಕಡಿಮೆ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮೆಟ್ರೋಗಳಲ್ಲಿ ಬಳಕೆ ಮಾಡಿ 1 ವರ್ಷಗಳ ಕಾಲ ಚಿನ್ನ ಖರೀದಿಯನ್ನು ಮುಂದೂಡಿ ಅಂತ ಹೇಳಿರೋದು. ಅದು ಮನವಿ ಮಾಡಿದ್ದಾರೆ. ಯಾತಕ್ಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಫಾರಿನ್ ಕರೆನ್ಸಿ ಡಾಲರ್ಗಳನ್ನು ಬಳಕೆ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಚಿನ್ನ ಆಗಲಿ ಯಾವುದು ಕೂಡ ಉತ್ಪಾದನಾ ಕೇಂದ್ರಗಳಿಲ್ಲ. ನಾವು ಎಲ್ಲವನ್ನು ಕೂಡ ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಆಮದು ಮಾಡುವಾಗ ನಾವು ಡಾಲರ್ಸ್ ರೂಪದಲ್ಲೇ ಅದನ್ನು ಟ್ರೇಡಿಂಗ್ ಮಾಡುವಂಥ ಅನಿವಾರ್ಯ ಇರತಕ್ಕಂಥದ್ದು. ಆ ಟ್ರೇಡಿಂಗ್ ಮಾಡುವಾಗ ಡಾಲರ್ಸ್ ಹೆಚ್ಚೆಚ್ಚು ಬಳಕೆ ಆಗೋದ್ರಿಂದ ಇವತ್ತು ಡಾಲರ್ ವ್ಯಾಲ್ಯೂ ₹96 ಹೋಗಿದೆ. ಅದನ್ನು ಕಡಿಮೆ ಮಾಡಬೇಕಾದ್ರೆ ಇಂಥ ವಸ್ತುಗಳನ್ನು, ಇಂಥ ಪ್ರಾಡಕ್ಟ್ಗಳನ್ನು ಕಡಿಮೆ ಬಳಕೆ ಮಾಡಿದ್ರೆ ಸೂಕ್ತ ಅಂತ ಹೇಳಿದ್ದಾರೆ. ಬಹುಶಃ 1 ವರ್ಷಗಳ ಕಾಲ ಗೋಲ್ಡನ್ನು ಕೂಡ ನೀವು ಮುಂದುವರಿಸಿ ಖರೀದಿ ಮಾಡೋದನ್ನಂತ ಹೇಳಿದ್ದಾರೆ. ಇದರಲ್ಲಿ 2 ವಿಧಾನ ಬರುತ್ತೆ. ಒಂದು, ದಿನನಿತ್ಯ ನಾವು ಬಳಕೆ ಮಾಡುವಂಥ ಆಭರಣ ಚಿನ್ನ. ಎರಡನೇದಾಗಿ ಬಂಡವಾಳ ಹೂಡಿಕೆ ಮಾಡುವಂಥ ಅಪರಂಜಿ ಚಿನ್ನ. ಇದು 2 ಕೂಡ ಬರುತ್ತೆ. ಈ ಎಕ್ಸೆಸ್ ದುಡ್ಡು ಯಾರ ಹತ್ರ ಇರುತ್ತೆ, ಯಾರು ಬ್ಲ್ಯಾಕ್ ಮನಿ ಜಾಸ್ತಿ ಇಟ್ಟಿದ್ದಾರೆ ಅಂಥವರು ಈ ಒಂದು ಗೋಲ್ಡ್ ಬಾರ್ಸು, ಗೋಲ್ಡ್ ಬುಲ್ಲಿಯನ್ನು, ಡಿಜಿಟಲ್ ಗೋಲ್ಡು ಇಂಥದ ಮೇಲೆ ಬಂಡವಾಳ ಹೂಡಿಕೆ ಮಾಡ್ತಾರೆ. ದಿನನಿತ್ಯ ಬಳಕೆ ಮಾಡೋದು, ಈಗ ಒಂದು ಮದುವೆ ಸಮಾರಂಭ ಇರ್ಬೋದು, ಮದುವೆ ಮುಂಜು, ನಾಮಕರಣ, ಒಂದು ಎಂಗೇಜ್ಮೆಂಟಿಗೆ ಒಂದು ಉಂಗುರ ಗಂಡು ಹೆಣ್ಣು ಪರಸ್ಪರವಾಗಿ ಬದಲಾವಣೆ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಒಂದು ಮಾಂಗಲ್ಯ ಇರ್ಬೋದು, ಒಂದು ತಾಲಿ ಸರ ಇರ್ಬೋದು, ಈ ಥರದ್ದು ಕೆಲವು ಪಾರಂಪರಿಕ ಸಾಂಪ್ರದಾಯ ಆಭರಣಗಳನ್ನು ಖರೀದಿ ಮಾಡುವಂಥ ಅನಿವಾರ್ಯ ಇರತಕ್ಕಂಥದ್ದು. ಮೋದಿಜಿಯವರು ಹೇಳಿದ್ದಾರೆ ಅಂತೇಳಿ ಇವತ್ತು ಮದುವೆ ಫಿಕ್ಸ್ ಆಗಿರುತ್ತೆ, ಅದನ್ನು 1 ವರ್ಷ ಮುಂದೂಡಿ ಮಾಂಗಲ್ಯ ಆವತ್ತು ಕಟ್ತೀನಿ ಅಂದರೆ ಯಾರೂ ಒಪ್ಪಲ್ಲ. ಅಂಥದ್ದು ಕೆಲವು ಅನಿವಾರ್ಯ ಇರತಕ್ಕಂಥ ಆಭರಣಗಳನ್ನು
ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಬಹುಶಃ 50% ಇದರಿಂದ ಕೂಡ ಖರೀದಿ ಕಡಿಮೆ ಆಗಿದೆ ಅನ್ನೋದನ್ನು ನಾನು ಒಪ್ತೀನಿ. ಅದು ಕೂಡ ಈ ರೇಟಲ್ಲಿ ಜಾಸ್ತಿ ಆಗಿರತಕ್ಕಂಥದ್ದು ಆಮದು ಟ್ಯಾಕ್ಸು 9% ಜಾಸ್ತಿಯಾಗಿ 15% ಆಗಿರೋದ್ರಿಂದ 1 ಗ್ರಾಮಿಗೆ 1,400 ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರಿಗೂ ಕೂಡ ಹೊಡೆತ ಆಗುತ್ತೆ. ಅದರಿಂದ ಇವತ್ತು ಮಧ್ಯಮ ವರ್ಗದವರು, ಬಡವರು, ಇವರಿಗೆಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಹೌದು, ಅದನ್ನೇ ಇವತ್ತು ಇನ್ಪುಟ್ ವಿಚಾರದಲ್ಲಿ ಕೂಡ 100 kg ಮೇಲೆ ಇಂಪೋರ್ಟ್ ಮಾಡೋರಿಗೆ ಕೆಲವು ಕಡಿವಾಳ ಹಾಕಿದ್ದಾರೆ. ಅದನ್ನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಕೇಂದ್ರ ಸರ್ಕಾರದ ಈ ಕಂಡೀಷನ್ನ ನಾನು ಸ್ವಾಗತ ಮಾಡ್ತೀನಿ. ಯಾರು ಡೊಮೆಸ್ಟಿಕ್ಗೆ ಬಳಕೆ ಮಾಡ್ತಾರೆ, ಇಂಪೋರ್ಟ್ ನೆಪದಲ್ಲಿ ಗೋಲ್ಡನ್ನು ತೆಗೆದುಕೊಂಡು ಇಂಪೋರ್ಟ್ ಮಾಡಿ ಇದನ್ನು ಯಾರು ಕಳ್ಳ ವಹಿವಾಟಿಗೆ ಯೂಸ್ ಮಾಡಿ ಡೊಮೆಸ್ಟಿಕ್ಗೆ ಬಳಕೆ ಮಾಡ್ತಾರೆ ಅಂಥವ್ರಿಗೆ ಇವತ್ತು ಸರ್ಕಾರ ಕಾನೂನಿನಲ್ಲಿ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಇದೆ. ಅದು ಕಠಿಣವಾದ ಕ್ರಮ ತಗೋಬೇಕು. ಯಾವುದೇ ಮುಲಾಜು ಇಲ್ದಿರ ದೇಶದ್ರೋಹಿಗಳು ಯಾರೇ ಇದ್ದರೂ ಕೂಡ ಕ್ರಮ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೆ CA ಮೂಲಕ ಪ್ರತಿ ತಿಂಗಳು ಕೂಡ ಸ್ಟಾಕನ್ನು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವಶ್ಯಕತೆ ಬಿದ್ದರೆ ಅಧಿಕಾರಿಗಳು ಬಂದು ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ಕೂಡ ಮಾಡಲಿ, ಇದಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದೇಶಕ್ಕೆ ಲಾಭ, ಜನಸಾಮಾನ್ಯರಿಗೆ ಲಾಭ ಆಗುತ್ತೆ. ಆದರೆ ಚಿನ್ನ ಮಾರಾಟಗಾರರಿಗೆ ಒಂದು ರೀತಿ ಸಂಕಷ್ಟ ಎದುರಾಗ್ಬಿಡುತ್ತೆ ಸರ್. ಆ ಒಂದು ಸಮಸ್ಯೆ ಬಗ್ಗೆ ಒಪ್ತೀನಿ. ನಮ್ಮ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ದೇಶನ ಇಲ್ಲ ಅಂದಮೇಲೆ ನಾವು ಎಲ್ಲಿಂದ ಚೆನ್ನಾಗಿರ್ತೀವಿ? ಅದರಿಂದ ಎಲ್ಲರೂ ಅರ್ಥ ಮಾಡ್ಕೋಬೇಕು. 1 ವರ್ಷಗಳ ಕಾಲ ಏನು ಅಕ್ಕಿ ಎಲ್ಲ, ಬೇಳೆ ಎಲ್ಲ, ರೇಷನ್ ಎಲ್ಲ, ಊಟ ಮಾಡದೇ ಇರೋಕ್ಕಾಗಲ್ಲ ಅನ್ನೋದು ಹೇಳಕ್ಕೆ ಬರೋದಿಲ್ಲ. 50% ಕಡಿಮೆ ಆಗುತ್ತೆ. ಆಗಲಿ, ನಮ್ಮ ಉದ್ಯಮಕ್ಕೆ ಒಂದು ಪೆಟ್ಟು ಬೀಳುತ್ತೆ. 1.25 ಕೋಟಿ ಎಂಪ್ಲಾಯೀಸ್ ಇದ್ದಾರೆ ಈ ಒಂದು ಉದ್ಯಮದ ಮೇಲೆ ಇಡೀ ರಾಷ್ಟ್ರದಲ್ಲಿ. ಎಲ್ಲ ಕಡೆನೂ ಇದ್ದಾರೆ. ಅದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಲ್ಮಾರ್ಕ್ ಸೆಂಟರ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಈ ಥರ ಈ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಅನೇಕ ಇಂಡಸ್ಟ್ರಿ ಇದೆ. ಇದ್ರ ಮೇಲೆ ಅವಲಂಬಿತರಾಗಿರತಕ್ಕಂಥವ್ರು, ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ನಾವು ಅದನ್ನು ಮುಂದಿನ ದಿನಗಳ ಅಸೋಸಿಯೇಷನ್ ಮೀಟಿಂಗ್ ಕರೀತಾ ಇದ್ದೀನಿ. ಕರೆದು ಮುಂದಿನ ನಮ್ಮ ನಡೆ ಹೇಗಿರಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ಮನವರಿಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೀವಿ ನಿಮಗೆ. 50% ಅಂತ ಹೇಳಿದೆ. 50% ಬಿಸ್ನೆಸ್ ಕಡಿಮೆ ಆಗಿದೆ, ಒಪ್ತೀನಿ. ಅದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಈಗ ಮೋದಿಯವರು ಏನು ಮನವಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡ್ತಾರೆ. 2013ನಲ್ಲಿ ವಿತ್ತ ಸಚಿವರಾಗಿರುವಂಥ ಚಿದಂಬರಂ ಅವರು ಕೂಡ ಇದೇ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ರು. ನೋಡಿ, ಕಾಂಗ್ರೆಸ್ಸು ಯಾವ ಥರ ಅವರು ತಂದಿದ್ರು, ಏನು ಎಮರ್ಜೆನ್ಸಿನ ಇಂದಿರಾ ಗಾಂಧಿ ಅವರು ತಂದಿದ್ರಲ್ಲ, ಆ ಎಮರ್ಜೆನ್ಸಿ ತುಕ್ಲಕ್ ಆಡಳಿತ ಇತ್ತಲ್ಲ, ಇವತ್ತದು ಇಲ್ಲ. ಮೋದಿಯವರು ಇಡೀ ರಾಷ್ಟ್ರ ಕೊಂಡಾಡ್ತಾ ಇದೆ. ಮೋದಿಯವರ ತೀರ್ಮಾನದಿಂದ ಎಲ್ಲರೂ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ. ಬೇರೆ ದೇಶಗಳು ಭಾರತ ದೇಶವನ್ನು ನೋಡಿ ಹೆದರುವಂಥ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅವರಿಂದ ನಾವೇನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅವರು ಅವರ ರಾಜಕಾರಣ ಏನು ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇಡೀ ದೇಶದಲ್ಲೇ ಮುಳುಗೋಗ್ತಾ ಇದೆ. ಅದರಿಂದ ಅದ್ರ ಬಗ್ಗೆ ಚರ್ಚೆ ಮಾಡುವುದು ಸೂಕ್ತ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.